ವೆಲ್ಕಮ್ ಬ್ಯಾಕ್. ಬೆಂಗಳೂರಿನಲ್ಲಿ ಆಟೋ ಪ್ರಯಾಣದ ದರ ಹೆಚ್ಚಳಕ್ಕೆ ನಿರ್ಧಾರ. ಬೈಕ್ ಟ್ಯಾಕ್ಸಿ ನಿಷೇಧದ ಬೆನ್ನಲ್ಲೇ ಆಟೋ ದರ ಏರಿಕೆಗೆ ಒಪ್ಪಿಗೆ. ಸಾರಿಗೆ ಇಲಾಖೆಯಿಂದ ಅಧಿಕೃತ ಆದೇಶವೊಂದಷ್ಟೇ ಬಾಕಿ ಇದೆ. ಕನಿಷ್ಠ ಆಟೋ ದರ ಈಗಿರುವುದು 30 ರೂಪಾಯಿಗಳಿಂದ 36 ರೂಪಾಯಿಗೆ ಏರಿಕೆ. ಮೊದಲ 1.9 ಕಿಲೋಮೀಟರ್ಗೆ ಅನ್ವಯಿಸಿರುವಂತಹ ಕನಿಷ್ಠ ಆಟೋ ದರ ಇದಾಗಿದೆ. 1.9 ಕಿಲೋಮೀಟರ್ ಬಳಿಕ ಪ್ರತಿ 1 ಕಿಲೋಮೀಟರ್ಗೂ ಕೂಡ ಆಟೋ ದರ ಹೆಚ್ಚಳ. ಈಗಿರುವಂತಹ 15 ರೂಪಾಯಿಗಳಿಗಿಂತ 18 ರೂಪಾಯಿಗೆ ಹೆಚ್ಚಳ ಮಾಡುವುದಕ್ಕೆ ಒಪ್ಪಿಗೆ. ಆಟೋ ದರ ಹೆಚ್ಚಳ ಪ್ರಸ್ತಾಪಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಒಪ್ಪಿಗೆ ನೀಡಿದ್ದಾರೆ. ಅಂತಿಮ ತೀರ್ಮಾನಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಡೆಗೆ ಕಡತ ಸಲ್ಲಿಕೆ. 2021ರ ನವೆಂಬರ್ ಬಳಿಕ ಈಗ ಆಟೋ ಪ್ರಯಾಣದ ದರ ಹೆಚ್ಚಳಕ್ಕೆ ತೀರ್ಮಾನ. ಬೆಂಗಳೂರಿನಲ್ಲಿ ಆಟೋ ಪ್ರಯಾಣ ದರ ಹೆಚ್ಚಳಕ್ಕೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಬೈಕ್ ಟ್ಯಾಕ್ಸಿ ನಿಷೇಧದ ಬೆನ್ನಲ್ಲೇ ಆಟೋದ ದರ ಏರಿಕೆಗೆ ಒಪ್ಪಿಗೆ ಕೂಡ ನೀಡಲಾಗಿದೆ. ಸಾರಿಗೆ ಇಲಾಖೆಯಿಂದ ಅಧಿಕೃತ ಆದೇಶವೊಂದಷ್ಟೇ ಬರುವುದು ಬಾಕಿ ಉಳಿದಿದೆ. ಕನಿಷ್ಠ ಆಟೋ ದರ ಈಗಿರೋದು 30 ರೂಪಾಯಿ ಅಲ್ವಾ. ಸೊ ಇವಾಗ ಮತ್ತೆ 36 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಮೊದಲ 1.9 ಕಿಲೋಮೀಟರ್ಗೆ ಅನ್ವಯಿಸುವಂತಹ ಕನಿಷ್ಠ ಆಟೋ ದರ 1.9 ಕಿಲೋಮೀಟರ್ ಬಳಿಕ ಪ್ರತಿ 1 ಕಿಲೋಮೀಟರ್ಗೂ ಕೂಡ ಆಟೋ ದರ ಹೆಚ್ಚಳ ಆಗುತ್ತೆ. ಈಗಿರುವಂತಹ 15 ರೂಪಾಯಿಗಳಿಗಿಂತ 18 ರೂಪಾಯಿಗೆ ಹೆಚ್ಚಳ ಮಾಡುವುದಕ್ಕೆ ಒಪ್ಪಿಗೆಯನ್ನು ನೀಡಲಾಗಿತ್ತು. ಆಟೋ ದರ ಹೆಚ್ಚಳ ಪ್ರಸ್ತಾಪಕ್ಕೆ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಒಪ್ಪಿಗೆಯನ್ನು ನೀಡಿದ್ದಾರೆ. ಅಂತಿಮ ತೀರ್ಮಾನಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕಡತವನ್ನ ಸಲ್ಲಿಕೆ ಮಾಡೋದೊಂದು ಬಾಕಿ ಇದೆ. 2021ರ ನವೆಂಬರ್ ಬಳಿಕ ಈಗ ಆಟೋ ಪ್ರಯಾಣ ದರ ಹೆಚ್ಚಳಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಬೆಂಗಳೂರು ಜಿಲ್ಲಾಧಿಕಾರಿ ಮುಖ್ಯಸ್ಥರಾಗಿರುವಂತಹ ಜಿಲ್ಲಾ ಸಾರಿಗೆ ಪ್ರಾಧಿಕಾರದ ವರದಿ ಇದಾಗಿದ್ದು, ಜಿಲ್ಲಾ ಸಾರಿಗೆ ಪ್ರಾಧಿಕಾರದ ವರದಿಗೆ ಸಾರಿಗೆ ಸಚಿವರ ಒಪ್ಪಿಗೆ ಸಿಕ್ಕಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಒಪ್ಪಿಗೆ ಸಿಕ್ಕಿದ ತಕ್ಷಣ ಇದು ಹೊಸ ನಿಯಮ ಜಾರಿಗೆ ಬರುತ್ತೆ. ಅಲ್ಲ, ಏನ್ ನಡೀತಾ ಇದೆ ಇಲ್ಲಿ? ಬೈಕ್ ಟ್ಯಾಕ್ಸಿಯನ್ನ ನಿಷೇಧ ಮಾಡ್ತೀರಾ? ಬೈಕ್ ಟ್ಯಾಕ್ಸಿಯನ್ನ ನಿಷೇಧ ಮಾಡಿದ ನಂತರ ಆಟೋದಲ್ಲಿ ಒಂದಿಷ್ಟು, ಎಲ್ಲ ಆಟೋನು ಅಂತ ಹೇಳಲ್ಲ ನಾನು, ಒಂದಿಷ್ಟು ಆಟೋಗಳು ತಮಗ್ ಇಷ್ಟ ಬಂದಂಗ್ ಮೀಟರ್ ಓಡಿಸ್ಕೊಂಡು ಮೀಟರ್ ಹಾಕದೇನೆ ಗಾಡಿಗಳನ್ನ ಓಡಿಸ್ಕೊಂಡು ಇಲ್ಲಿಂದ ಬೇರೆ ಕಡೆಗೆ ಹೋಗೋದಕ್ಕೆ 40 ರೂಪಾಯಿ ಆದ್ರೆ ಇಲ್ಲ 60 ರೂಪಾಯಿ 70 ರೂಪಾಯಿ ತಗೊಂಡು ಈ ರೀತಿಯ ದಬ್ಬಾಳಿಕೆ ಆಯ್ತು ಈಗ ಆಲ್ರೆಡಿ. ಇನ್ನು ಒಂದಿಷ್ಟು ಓಲಾ, ಊಬರ್, ರ್ಯಾಪಿಡೋದಲ್ಲೂ ಕೂಡ ಆಟೋ ಒಂದು ದರ ಕೂಡ ಏರಿಕೆ ಆಗಿದೆ. ಜನಸಾಮಾನ್ಯರಿಗೆ ಹೊರೆ ಆಗ್ತಾ ಇದೆ. ಎಷ್ಟೋ ಜನ ರ್ಯಾಪಿಡೋ ಬೈಕ್ ಇತ್ತು ಅನ್ನುವಂತಹ ಕಾರಣಕ್ಕೆ ಅಥವಾ ಬೇರೆ ಯಾವುದೋ ಬೈಕ್ ಇತ್ತು ಅನ್ನುವಂತಹ ಕಾರಣಕ್ಕೆ, ಊಬರ್ ಬೈಕ್ ಇತ್ತು ಅನ್ನೋ ಕಾರಣಕ್ಕೆ ಓಡಾಡ್ತಿದ್ರು. ಈಗ ಆಟೋ ಮತ್ತೆ ನೀವು ದರವನ್ನ ಏರಿಕೆ ಮಾಡಿದ್ರೆ ಜನಸಾಮಾನ್ಯರು ಎಲ್ಲಿಗೆ ಹೋಗ್ಬೇಕು? ನಿಮಗೆ ಗೊತ್ತಿದೆ ಅಪ್ಪ, ಯಾವ ಕಾರಣಕ್ಕೆ ಏರಿಕೆ ಮಾಡ್ತಿದ್ರು, ನಿಮಗೆ ಬಿಟ್ಟಿದ್ದದು. ಎಸ್, ನೆಕ್ಸ್ಟ್ ಸ್ಟೋರಿ. ಲಾಯರ್ ಜಗ್ಗಿ ಅವನು ಮುಟ್ಟಿ ಕೇಟ್ರ ಅನ್ನುವಂತಹ ಆಟೋ ಡ್ರೈವರ್ಗಳನ್ನ ಅನ್ನುವಂತಹ ಪ್ರಶ್ನೆಗೆ ಉದ್ಭವ ಆಗಿದೆ. ದುಪಟ್ಟು ಆಟೋ ಪ್ರಯಾಣ ದರ ವಸೂಲಿಗೆ ಆರ್ಟಿಒ ಬ್ರೇಕ್. ಬೆಂಗಳೂರಿನಾದ್ಯಂತ ಸತತ 2ನೇ ದಿನವೂ ಕೂಡ ಕಾರ್ಯಾಚರಣೆ. ನಿನ್ನೆ ಒಂದೇ ಒಂದು ದಿನ 120ಕ್ಕೂ ಹೆಚ್ಚು ಆಟೋಗಳು ಸೀಸ್ ಆಗಿವೆ. 260ಕ್ಕೂ ಹೆಚ್ಚು ಆಟೋ ಚಾಲಕರ ಮೇಲೆ ಬಿತ್ತು ಕೇಸ್. 22 ವಿಶೇಷ ತನಿಖಾ ತಂಡಗಳಿಂದ ಆರ್ಟಿಒ ಕಾರ್ಯಾಚರಣೆ. ತಪಾಸಣೆಯ ವೇಳೆ ಹೆಚ್ಚುವರಿ ದರ ಸಂಗ್ರಹ ಮಾಡ್ತಾ ಇರುವುದು ಪತ್ತೆಯಾಗಿದೆ. ನಿಗದಿ ಮಾಡಿರುವಂತಹ ದರಕ್ಕಿಂತ ಹೆಚ್ಚು ವಸೂಲಿ ಮಾಡ್ತಾ ಇದ್ದಂತಹ ಆಟೋಗಳ ಮೇಲೆ ಕ್ರಮ. ಇನ್ಮೇಲೆ ಹೆಚ್ಚುವರಿ ದರ ವಸೂಲಿ ಮಾಡಿದರೆ ಕಠಿಣ ಕ್ರಮದ ಎಚ್ಚರಿಕೆ. ಸಾರಿಗೆ ಇಲಾಖೆಯ ಅಧಿಕಾರಿಗಳಿಂದ ಆಟೋ ಚಾಲಕರಿಗೆ ವಾರ್ತೆ.
ಎಸ್ ಲಾಯರ್ ಜಗದೀಶ್ ಅವರು ಮುಟ್ಟುಕೆಟ್ಟ ಆಟೋ ಡ್ರೈವರ್ಸ್ಗಳನ್ನ ಎನ್ನುವಂತಹ ಪ್ರಶ್ನೆಗೆ ಉದ್ಭವ ಆಗಿರುವಂಥದ್ದು. ದುಪ್ಪಟ್ಟು ಆಟೋ ಪ್ರಯಾಣ ದರ ವಸೂಲಿಗೆ ಆರ್ಟಿಒ ಈಗ ಬ್ರೇಕ್ ಹಾಕಿದೆ. ಬೆಂಗಳೂರಿನಾದ್ಯಂತ ಸತತ 2 ದಿನವೂ ಕೂಡ ಕಾರ್ಯಾಚರಣೆ ನಡೆದಿದ್ದು, ನಿನ್ನೆ ಒಂದೇ ಒಂದು ದಿನ 120ಕ್ಕೂ ಹೆಚ್ಚು ಆಟೋಗಳು ಸೀಸ್ ಆಗಿರುವಂಥದ್ದು. 260ಕ್ಕೂ ಹೆಚ್ಚು ಆಟೋ ಚಾಲಕರ ಮೇಲೆ ಕೇಸು ಬಿದ್ದಿದೆ. 22 ವಿಶೇಷ ತನಿಖಾ ತಂಡವನ್ನು ಆರ್ಟಿಒ ಕಾರ್ಯಾಚರಣೆಗೆ ಇಳಿಸಿದೆ. ತಪಾಸಣೆಯ ವೇಳೆ ಹೆಚ್ಚುವರಿ ದರ ಸಂಗ್ರಹ ಮಾಡ್ತಾ ಇರುವುದು ಪತ್ತೆಯಾಗಿದೆ. ನಿಗದಿ ಮಾಡಿರುವಂತಹ ದರಕ್ಕಿಂತ ಹೆಚ್ಚು ವಸೂಲಿ ಮಾಡಲಾಗ್ತಾ ಇದೆ. ಆಟೋಗಳ ಮೇಲೆ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಇನ್ನು ಮೇಲೆ ಹೆಚ್ಚುವರಿ ದರ ವಸೂಲಿ ಮಾಡಿದ್ರೆ ಕಠಿಣ ಕ್ರಮ ಎಚ್ಚರಿಕೆ ಕೂಡ ನೀಡಲಾಗಿದೆ. ಸಾರಿಗೆ ಇಲಾಖೆ ಅಧಿಕಾರಿಗಳಿಂದ ಆಟೋ ಚಾಲಕರಿಗೆ ವಾರ್ನಿಂಗ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.